ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಜನವರಿ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿರುವಂತಹದ್ದು. ಇದು ರಾಜ್ಯದಾದ್ಯಂತ ಭಾರಿ ಸದ್ದನ್ನ ಮಾಡಿತ್ತು. ಇವತ್ತಿನ ದಿನ GT ಮಾಲ್ನಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ರಚಿತಾ ರಾಮ್ ಅವರು ವೀಕ್ಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ರಚಿತಾ ರಾಮ್ ಅವರೇ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಮ್ಯಾಮ್, ಮೊದಲನೇದಾಗಿ ಜನವರಿ 23ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತು ವೀಕ್ಷಣೆ ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿ ಇದೆ ಅಂತ? ಅಲ್ಲಿ ತುಂಬ ಖುಷಿ ಇದೆ. ಆ್ಯಂಡ್ 23ನೇ ತಾರೀಕೆ ನಾನು ಸಿನಿಮಾ ನೋಡಬೇಕಿತ್ತು. ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದರಿಂದ ಇವತ್ತು ನೋಡ್ತಿದ್ದೀನಿ. ನಾನು ನೋಡಿದಂಥ ಪ್ರತಿಯೊಬ್ಬರು ಕೂಡ ನನಗೆ ಕಾಂಪ್ಲಿಮೆಂಟ್ ಮಾಡಿ ಸಿನಿಮಾದ ಬಗ್ಗೆ ಮಾತಾಡಿದಾಗ ಅದೊಂಥರ ನನಗೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಇವತ್ತು ನಾನು ನನ್ನ ಅಜ್ಜಿ ಕುಟುಂಬ ಬಂದು ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿರೋದು. ವೆರಿ ಹ್ಯಾಪಿ. ಡಿಂಪಲ್ ಕ್ವೀನ್ ಸಿಂಪಲ್ ಅನ್ನೋಕ್ಕಿಂತ ಅಂದ್ರೆ ರಗಡ್ಡ ಕಾಣಿಸ್ಕೊಂಡಿದ್ರ ಈ ಸಿನಿಮಾದಲ್ಲಿ. ಈ ಹಿಂದೆ ಒಂದಷ್ಟು ಸಿನಿಮಾಗಳು ಮಾಡಿದ್ರಿ, ಮಾಡರ್ನ್ ಡ್ರೆಸ್ಗಳಲ್ಲಿ ಮಾಡಿದ್ರಿ, ಬಟ್ ಇವತ್ತು ಗ್ರಾಮೀಣ ಭಾಗದ ಒಂದು ಉಡುಪನ್ನ ಉಟ್ಕೊಂಡು ರಗಡ್ಡ ಕಾಣಿಸ್ಕೊತಾ ಇರುವಂಥದ್ದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ನನಗೆ ಇದು ಹೊಸ ಎಕ್ಸ್ಪೀರಿಯೆನ್ಸು ಪಾತ್ರ ಮಾಡಬೇಕಾದ್ರೆ. ಆ್ಯಂಡ್ ಇಟ್ಸ್ ನೈಸ್ ಅಲ್ವಾ, ಯಾವಾಗಲೂ ಮಾಡೋದಕ್ಕಿಂತ ಏನಾದರೂ ಒಂದು ಸ್ವಲ್ಪ ಚೇಂಜ್ ವಿಭಿನ್ನವಾಗಿ ಮಾಡಿದ್ರೆ ಚೆನ್ನಾಗಿದೆ. ನೋಡ್ತಿದ್ರೇ ಖುಷಿ ಆಗುತ್ತೆ. ಈ ಥರ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್, ಎವ್ರಿಥಿಂಗ್ ಇಸ್ ಸೋ ಗುಡ್. ಲ್ಯಾಂಡ್ ಲಾರ್ಡ್ ಸಿನಿಮಾ ಎಷ್ಟು ಜನರ ಮನಸ್ಸಲ್ಲಿ ಲ್ಯಾಂಡ್ ಆಗಿದೆ ಅಂತ ಅನ್ಸುತ್ತೆ ಮ್ಯಾಮ್ ನಿಮಗೆ? ಡೆಫಿನೆಟ್ಲಿ ಲ್ಯಾಂಡ್ ಆಗ್ತಾ ಇದೆ. ಇನ್ನು ಎಲ್ಲರೂ ಮನಸ್ಸಲ್ಲಿ ನೋಡಿದವ್ರ ಮನಸ್ಸಲ್ಲಿ ಎಲ್ಲ ನೀಟಾಗಿ ಲ್ಯಾಂಡ್ ಆಗಿದೆ. ಸೊ ಇನ್ನೂ ಲ್ಯಾಂಡ್ ಆಗಬೇಕು, ಲ್ಯಾಂಡ್ ಆಗ್ತಾ ಇದೆ. ಎಷ್ಟೋ ಜನ ಮ್ಯಾಮ್ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾರೆ, ಬಟ್ ಆದರೆ ಈ ಪೈರಸಿ ಅನ್ನುವಂಥದ್ದು ನಿರ್ಮಾಪಕರಲ್ಲಿ ಮೂಡ್ತಾ ಇರುವಂಥದ್ದು. ನಾವು ಎಷ್ಟೋ ಖರ್ಚು ಮಾಡಿ ಸಿನಿಮಾಗಳನ್ನ ಮಾಡಿರ್ತೀವಿ, ಆದರೂ ಕೂಡ ಈ ರೀತಿ ಪೈರಸಿ ಮಾಡ್ತಾ ಇರ ಅನ್ನುವಂಥ ಎಷ್ಟೋ ನಿರ್ಮಾಪಕರಲ್ಲಿ ಮೂಡ್ತಾ ಇರುವಂಥದ್ದು. ಅದಕ್ಕೆ ಏನು ಹೇಳ್ತೀರಾ ಅಂತ? ಏನು ಹೇಳಿ, ನಾನು ಪ್ರತಿ ಬಾರಿ ಅದೇ ಪೈರಸಿ ಅಂತ ಬಂದಾಗ ಯು ಕೆನಾಟ್ ಸ್ಟಾಪ್ ಇಟ್. ಐ ಥಿಂಕ್ ನಾನು ಆವಾಗಲೇ ಹೇಳ್ದಂಗೆ ಈವನ್ ಯು ಆಲ್ ಶುಡ್ ಟೇಕ್ ಅ ಕಾಲ್ ಅಲ್ವಾ. ಮಾಧ್ಯಮದವರು ಅದನ್ನು ಒಂದು ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ. ಎಷ್ಟಂತ ಹೇಳಿದ್ರು ಯಾರೂ ಮಾತು ಕೇಳಲ್ಲ ಅಂದರೆ ಅದ್ರ ಬಗ್ಗೆ ಎಷ್ಟಂತ ಮಾತಾಡೋಣ, ಪ್ಲೀಸ್ ಸ್ಟಾಪ್ ಡೂಯಿಂಗ್ ಇಟ್ ಅಂತ ಅಂದ್ರೂ ದೇ ಆರ್ ನಾಟ್ ಸ್ಟಾಪಿಂಗ್ ಇಟ್ ಅಲ್ವಾ. ಸೊ ವಾಟ್ ಡು ವಿ ಡು? ಏನು ಮಾಡ್ಬೋದು? ಐ ಆಮ್ ಆಸ್ಕಿಂಗ್ ಯು, ಏನು ಮಾಡ್ಬೋದು ಅಷ್ಟೇ. ಮ್ಯಾಮ್, ಒಂದೇ ಒಂದು ಅಲ್ಲ, ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿರೋದು, ಯಾರ ಕೈಲಾಗುತ್ತೋ ಪ್ಲೀಸ್ ಡೂ ಇಟ್ ಅಂತ. ಎಲ್ಲರೂ ಮಾಡ್ತಿದ್ದೀವಿ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದಾಗ ವೈ ಓನ್ಲಿ ವಿ? ನಿಮ್ಮ ಕೈಲೂ ಆಗುತ್ತೆ ಅಲ್ವಾ. ಮಾಧ್ಯಮದವ್ರಿಗೆ ಎಷ್ಟು ಪವರ್ ಇದೆ. ವೈ ಕಾಂಟ್ ಯು ಆಲ್ ಡೂ ಇಟ್? ಎಸ್ ಆರ್ ನೋ? ಅದಕ್ಕೆ ಅವ್ರಿಗೆ ಹೇಳಿದ್ದು ನಾನು ಮಾಡಿ ಅಂತ. ಎಷ್ಟು ಆ್ಯಪ್ನ ಡಿಲೀಟ್ ಮಾಡಿಸ್ತೀರಾ? ಕೂಲಿ ಸಿನಿಮಾದಿಂದನೂ ಅಷ್ಟೇ ಮ್ಯಾಮ್, ಒಂದೊಳ್ಳೆ ಕ್ರಿಮಿನಲ್ ಪಾತ್ರವಾಗಿ ರಗಡ್ಡಾಗಿ ಕಾಣಿಸ್ಕೋತಾ ಇರುವಂಥದ್ದು. ಈ ನೆಕ್ಸ್ಟ್ ಆದ್ಮೇಲೂ ಕೂಡ ಅಷ್ಟೇ ರಗಡ್ಡಾಗಿ ಪಾತ್ರಗಳು ಮಾಡ್ತಿರೋ ಅರೇನು ಅನ್ನುವಂಥದ್ದು. ರಗಡ್ ಅದೇ ಪಾತ್ರ ಮತ್ತು ಸ್ಕ್ರಿಪ್ಟ್ ಹಂಗೆ ಬಂತು ಅಂದರೆ ವೈ ನಾಟ್? ನನಗೆ ಅದು ತುಂಬಾ ಇಷ್ಟ. ನೋಡೋಣ, ಸದ್ಯಕ್ಕೆ ಲ್ಯಾಂಡ್ ಲಾರ್ಡ್ ಆಗಿದೆ. ಆ್ಯಂಡ್ ಈಗ ಮಾಡ್ತಿರೋಂಥ ಸಿನಿಮಾಗಳು ಯಾವ ಪಾತ್ರ ರಗ್ಗಡ್ಡಾಗಿಲ್ಲ. ಇಟ್ಸ್ ವೆರಿ ಕ್ಯೂಟ್. ನೋಡೋಣ ಮುಂದೆ ಬರುವಂಥ ಸಿನಿಮಾಗಳು ಮತ್ತು ಸ್ಕ್ರಿಪ್ಟ್ಸ್ ಹೆಂಗಿರುತ್ತೆ ಅಂತ. ನಾವು ಡಿಂಪಲ್ ಕ್ಯೂನ್ ಅವ್ರನ್ನ ಕ್ಯೂಟ್ ಆಗಿ ನೋಡಿದ್ವಿ, ಕೋಪದಲ್ಲಿ ಕ್ಯೂಟ್ ಆಗಿ ಕಾಣಿಸ್ತಿರ್ಲಿಲ್ಲ. ನನಗೆ ಕೋಪ ಬರೋದೇನೇ ಗೊತ್ತಾ, ಏನಾದರೂ ಒಂದು ಸ್ವಲ್ಪ ತೊಂದರೆ ನನ್ನ ಕಡೆಯಿಂದ ಅಂತೂ ಆಗಲ್ಲ. ಇಲ್ಲಿ ಯಾರಿಗಾದ್ರೂ ತೊಂದರೆ ಆದಾಗ ಅದು ನನ್ನ ಮೇಲೆ ಬರುತ್ತೆ, ವಿಚ್ ಐ ಆಮ್ ನಾಟ್ ದ ರೀಸನ್ ಆರ್ ಐ ಕೆನಾಟ್ ಅಕ್ಸೆಪ್ಟ್ ಇಟ್ ಅಷ್ಟೇ. ಮ್ಯಾಮ್, ಈಗ ಇಂಡಸ್ಟ್ರಿಯಲ್ಲಿ ಹೇಗಾಗ್ತಾ ಇದೆ ಅಂದರೆ ಒಂದಷ್ಟು ಧರ್ಮಗಳ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂಥದ್ದು, ಇದು ಎಲ್ಲೋ ಒಂದು ಕಡೆ ಧರ್ಮಕ್ಕೆ ಕನೆಕ್ಟ್ ಆಗುವಂಥದ್ದು ಅನ್ನುವಂಥದ್ದು ಮಾತು ಕೂಡ ಬರ್ತಾ ಇದೆ. ಸತ್ಯವಾಗ್ಲೂ ಯಾವ ಧರ್ಮಕ್ಕೂ ಇಲ್ಲ, ಯಾವುದಕ್ಕೂ ಕನೆಕ್ಟ್ ಇಲ್ಲಿ ಯಾರು ಏನೂ ಮಾಡ್ತಿಲ್ಲ. ಇಟ್ಸ್ ಅ ಫಿಲ್ಮ್. ಸಿನಿಮಾ ನೀವು ದುಡ್ಡು ಕೊಟ್ಬಿಟ್ಟು ಬಂದು ನೋಡ್ತೀರಾ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ, ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೆ. ಸಿನಿಮಾ ನೋಡಿ, ಎಷ್ಟೊಂದು ಸಿನಿಮಾದಲ್ಲಿ ನಿಮಗೆ ಮೆಸೇಜ್ ಇರುತ್ತೆ ಅಷ್ಟೇ. ಅದನ್ನು ಯಾರ್ಯಾರು ಹೆಂಗೆ ತೊಗೋಬೇಕೋ ಹಂಗಂಗೆ ತೊಗೊಳ್ಳಿ. ಬಟ್ ಇಟ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಎಂಟರ್ಟೈನ್ಮೆಂಟ್ ಅಲ್ವಾ. ಏನೋ ಮೆಸೇಜ್ಗೋಸ್ಕರ ಇಲ್ಲಿ ಕೂತ್ಕೊಂಡು ನಾವು ಇಲ್ಲಿಂದ ಎಷ್ಟು ಜನ ಕಲಿತಿದ್ದಾರೆ ಸಿನಿಮಾ ನೋಡಿಕೊಂಡು. ಹಾಗಂದ್ರೆ ಎಷ್ಟು ಪಾತ್ರಗಳು ಬಂದಿದೆ. ಹಾಗಂದ್ರೆ ಇವತ್ತು ಕರಪ್ಷನ್ ಇರಬಾರ್ದು. ನೀನು ಸಿನಿಮಾ ನೋಡ್ಕೊಂಡು ನೀನು ಮೆಸೇಜನ್ನ ಅಡ್ಯಾಪ್ಟ್ ಮಾಡ್ಕೊತಿದ್ಯಾ ಅಂದರೆ ಯಾವ ಕರಪ್ಷನ್ ಇರ್ಬೋದು. ನೀವು ಹೇಳ್ದಂಗೆ ಪೈರಸಿ ಎಲ್ಲ ಇರಲೇಬಾರ್ದಿತ್ತು. ಇಟ್ಸ್ ಅಬ್ಸಲ್ಯೂಟ್ಲಿ ಫಾರ್ ಅನ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಮ್ಯಾಮ್, ನೀವೊಬ್ಬರು ಹೀರೋಯಿನ್ ಆಗಿ ಯಾವುದೇ ಸಿನಿಮಾ ಬಂದರೂ ಕೂಡ, ಯಾವುದೇ ಪಾತ್ರಗಳು ಬಂದರೂ ಕೂಡ ಮೆಚ್ಕೊಳ್ಳೋದಿರುತ್ತೆ, ಇದು ನಮ್ಮ ಪಾತ್ರ ಅನ್ನುವಂಥದ್ದು. ಕಲ್ಟ್ ಹಾಗೂ ಲ್ಯಾಂಡ್ ಲಾರ್ಡ್ ಒಂದೇ ದಿನ ರಿಲೀಸ್ ಆಗಿರುವಂಥದ್ದು. ಎರಡಕ್ಕೂ ಹೋಲಿಸ್ಕೊಂಡ್ರೆ ನಿಮಗೆ ಯಾವ ಪಾತ್ರ ತುಂಬ ಇಷ್ಟ ಆಯಿತು? ಎರಡೂ ಇಷ್ಟ. ಎರಡೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ವಾ. ಸೊ ನಿಂಗಮನೆ ಬೇರೆ, ಇತಿಹಾಸಿನಿನೇ ಬೇರೆ. ಸೊ ನಂಗೆ ಎರಡೂ ತುಂಬಾ ಇಷ್ಟ. ಕಲ್ಟಲ್ಲಿ ಒನ್ ಮ್ಯಾನ್ ಶೋ ಅಂತ ಹೇಳ್ತಾ ಇದ್ರು ರಚಿತಾ ರಾಮ್ ಅವರು. ಆ ಸಿನಿಮಾದಲ್ಲಿ
ಅದನ್ನ ಕೇಳಿದಾಗ ಹೇಗನ್ನಿಸ್ತು? ನಾನು ತುಂಬಾ ಜನರ ಹತ್ರ ಕೇಳ್ಪಟ್ಟೆ ಒನ್ ಮ್ಯಾನ್ ಶೋ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ. ಒನ್ ಮ್ಯಾನ್ ಶೋ ಅದು ನೀವು ಡೈರೆಕ್ಟರ್ನ ಕೇಳಬೇಕಾಗತ್ತೆ, ಬಿಕಾಸ್ ಅವ್ರು ಕೊಟ್ಟಿರೋಂಥ ಪಾತ್ರ, ಅವ್ರು ಮಾಡ್ಕೊಂಡಿರೋಂಥ ಸ್ಕ್ರಿಪ್ಟ್. ಒನ್ ಮ್ಯಾನ್ ಶೋ ಗೊತ್ತಿಲ್ಲ. ಐ ಥಿಂಕ್ ಅದು ಒನ್ ಮ್ಯಾನ್ ಶೋನ ನಾವು ಡೈರೆಕ್ಟರ್ ಕೊಡಬೇಕಾಗತ್ತೆ, ಬಿಕಾಸ್ ಅವ್ರು ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಬಟ್ ಆ ಸಿನಿಮಾದಲ್ಲಿ ಡೈಲಾಗ್ಸ್ಗೆ ತುಂಬ ಇಷ್ಟಪಡ್ತಿದ್ದಾರೆ ಜನ. ಬ್ರೇಕಪ್ ಆಗೋದು, ಬ್ರೇಕಪ್ ಆದಮೇಲೆ ಏನಾಗುತ್ತೆ ಅಂತ. ಸೊ ಇಟ್ಸ್ ನೈಸ್ ಅಲ್ಲ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ದೇ ಆರ್ ಲವಿಂಗ್ ದ ಫಿಲ್ಮ್. ಈ ಹಿಂದೆ ಇಲ್ಲ ರಚಿತಾರಾಮ್ ಅವರು ಸಿನಿಮಾ ಮಾಡ್ತಾ ಇಲ್ಲ, ಇಂಡಸ್ಟ್ರಿ ಕಡೆ ಮುಖ ಮಾಡಿ ನೋಡ್ತಾ ಇಲ್ಲ ಅನ್ನುವಂಥ ಮಾತುಗಳಿತ್ತು. ಈಗ ಸಾಲು ಸಿನಿಮಾಗಳು ಮ್ಯಾಮ್. ಈಗಲೂ ಅಷ್ಟೇ ಕ್ರಿಮಿನಲ್ ಇದೆ, ಇನ್ನೂ 2 ಪ್ರಾಜೆಕ್ಟ್ಗಳನ್ನ ಒಪ್ಕೊಂಡಿದ್ದೀರಾ ಅಂತ ಇದ್ದಾರೆ. ಹೇಗೆ ಈ ಬಿಸಿ ಶೆಡ್ಯೂಲು ಅಂತ? ವೆರಿ ನೈಸ್. ಇದರೆಲ್ಲ ಸಿನಿಮಾ ಮಧ್ಯೆ ಐ ಹ್ಯಾವ್ DKD ಫಾರ್ ಮೈ ರಿಲ್ಯಾಕ್ಸೇಷನ್, ಬಿಕಾಸ್ ಐ ಲವ್ ಡಾನ್ಸ್. ಇವತ್ತು ಎಲ್ಲರೂ ಅವ್ರ ಜೊತೆಗೆ ಬಂದು ಸಿನಿಮಾ ನೋಡಿರೋವಂಥದ್ದು. ಇಟ್ಸ್ ನೈಸ್. ಕೆಲಸ ಮಾಡಬೇಕು, ಬ್ಯುಸಿಯಾಗಿರ್ಬೇಕಪ್ಪ. ಐ ಥಿಂಕ್ ಎಲ್ಲರೂ ಮೆಂಟಲಿ ಫಿಸಿಕಲಿ ಆಕ್ಯುಪೈಡ್ ಆಗಿದ್ರೆ ಚಂದ, ಯಾವುದು ಯೋಚನೆಗಳು ಬರಲ್ಲ. ಈಗಷ್ಟೇ ಹೇಳಿದೆ ಮ್ಯಾಮ್, ಸಿನಿಮಾಗಳಿಗೆ ಅನ್ನುವಂಥದ್ದು, ಸಿನಿಮಾ ಬಿಟ್ಟು ರಚಿತಾರಾಮ್ ಅವರು ಬರೀ ರಿಯಾಲಿಟಿ ಶೋಗಳಿಗೆ ಸೀಮಿತವಾಗಿದ್ದೀರೋ ಅನ್ನುವಂಥದ್ದು ಕೂಡ ಕೆಲವೊಂದು ಮಾತುಗಳು ಬರ್ತಾ ಇರುತ್ತೆ. ಬಟ್ ನಾನು ಸಿನಿಮಾ ಬಿಟ್ಟು ರಿಯಾಲಿಟಿ ಶೋ ಮಾಡಿದ್ರೆ ಇನ್ನೇನು ಮಾಡಲಿ? ಸೀಮಿತವಾಗಿಲ್ಲ. ಐ ಆಮ್ ಡೂಯಿಂಗ್ ದ್ಯಾಟ್, ಐ ಆಮ್ ಡೂಯಿಂಗ್ ಫಿಲಿಮ್ಸ್. ಇವೆರಡು ಬಿಟ್ಟರೆ ಇನ್ನೇನು ಮಾಡ್ಬೋದು ನಾನು? ನಂಗೆ ಗೊತ್ತಿಲ್ಲ. ವಾಟ್? ಎಸ್, ಅಲ್ಲ ನಾನು ಕೇಳ್ತಾ ಇರುವಂಥದ್ದು, ಒಂದಷ್ಟು ಜನ ಮಾತಾಡ್ತಾರಲ್ಲ, ಸೊ ಅದಕ್ಕೆ ಸಿನಿಮಾ ರಿಯಾಲಿಟಿ ಶೋ ಸೀಮಿತನಾ? ಸಿನಿಮಾ ಮಾಡ್ತಿದ್ದೀನಿ ತಾನೆ, ಸಿನಿಮಾ ಬಿಟ್ಟು ರಿಯಾಲಿಟಿ ಶೋ ಕೂತ್ಕೊಂತಿದ್ದೀನಿ. ವಾಟ್ ಇಸ್ ರಾಂಗ್ ವಿತ್ ಎವ್ರಿಬಡಿ ಆ್ಯಂಡ್ ಹೂ ಇಸ್ ಆಸ್ಕಿಂಗ್ ದಿಸ್? ಕೆಲವೊಂದೊಂದು ಕಮೆಂಟ್ಗಳಲ್ಲಿ ಇವಾಗ ಜಿ ಕನ್ನಡದ ಬಂದಾಗ ಬರೀ ಸಿನಿಮಾಗಳ ಕಡೆ ಮುಖ ಮಾಡ್ತಾ ಇಲ್ವೇನೋ ಹೇಳಿದಿ. ಯು ಹ್ಯಾವ್ ಈ ಹಿಂದೆ ಹೇಗಾಗಿತ್ತು ಅಂದ್ರೆ, ಹಿಂದೆ ಎಲ್ಲ ಇವತ್ತಿಂದು ಮುಂದಕ್ಕೆ ಅಷ್ಟೇ. ಹಿಂದೆ ಒಳ್ಳೆ ವಿಷಯಗಳನ್ನ ಲೆಟ್ಸ್ ಚೆರಿಶ್ ಇಟ್. ಕಷ್ಟಗಳ ವಿಷಯಗಳನ್ನ ನಾವು ಜ್ಞಾಪಿಸ್ಕೊಳ್ಳೋಣ, ಕೆಟ್ಟದಾಗ ಮಾತಾಡಿರೋರ ಬಗ್ಗೆ ಅಲ್ಲ. ನೋ. ಕ್ರಿಮಿನಲ್ ಸಿನಿಮಾ ಯಾವಾಗಿಂದ ಶೂಟ್ ಸ್ಟಾರ್ಟ್ ಆಗಿದೆಯಾ? ದಿಸ್ ವೀಕೆಂಡ್ ನಾನು ಸೆಟ್ಗೆ ಹೋಗ್ತಿದ್ದೀನಿ, ನನ್ನ ಟೀಮ್ ಜೊತೆ ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಕಾಟೇರ ಆದಮೇಲೆ ನಿಂಗವ್ವ ಯಾವುದು ಮ್ಯಾಮ್ ನೀವು ತುಂಬ ಒಪ್ಕೋತೀರಾ? ಕಾಟೇರ ಆಲ್ವೇಸ್ ಫಸ್ಟ್, ಅದಾದಮೇಲೆ ನಿಂಗವ್ವ, ರಾಚಯ್ಯ. ಕೊನೆಯದಾಗಿ ವೀಕ್ಷಕರಿಗೆ, ಇವತ್ತು ನಿಮ್ಮ ಸಿನಿಮಾವನ್ನ ನೋಡಿದ್ದೀರಾ, ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಥರ ಸಿನಿಮಾದಲ್ಲಿ ನೋಡಬೇಕಾಗಿರುವಂಥ ಅಂಶಗಳು ಏನೇನು ಇಷ್ಟಪಡ್ತಿರೋ ಅದೆಲ್ಲ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ. ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಇಲ್ಲ ಕಲ್ಟ್ ಆಗಿರ್ಬೋದು. ಸೊ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿ ಆಮೇಲೆ ನಿಮ್ಮ ಜಡ್ಜ್ಮೆಂಟ್ ನೀವು ಕೊಡಿ. ಕೊನೆಯದಾಗಿ ಮ್ಯಾಮ್, ದರ್ಶನ್ ಸರ್ ಅಭಿಮಾನಿಗಳು ಅಷ್ಟೇ ಒಂದಷ್ಟು ಜನ ನಿಮ್ಮ ಒಂದು ಕಟೌಟ್ಗೆ ಹಾಲು ಅಭಿಷೇಕ ಮಾಡಿರೋದಾಗಿರ್ಬೋದು, ನಿಮ್ಮ ಅಭಿಮಾನಿಗಳಾಗಿರೋದು ಬಂದು ಸಿನಿಮಾಗಳನ್ನ ನೋಡಿ ವೀಕ್ಷಣೆ ಮಾಡಿರೋದಾಗಿರ್ಬೋದು. ಈಗ ಕಲ್ಟ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ಮಾರ್ಚ್ಗೆ ದರ್ಶನ್ ಸರ್ ಅವರು ಬರ್ತಾರೆ ಅನ್ನುವಂಥದ್ದು, ಏನು ಹೇಳಕ್ ಇಷ್ಟಪಡ್ತೀರಾ? ಯಾರು ಹೇಳಿದ್ದು ಇಂಟರ್ವ್ಯೂಲಿ? ಜಮೀರ್ ಜಯದ್ ಏನಂತ? ದರ್ಶನ್ ಅವರು ಮಾರ್ಚಲ್ಲಿ ಆಚೆ ಬರ್ತಾರೆ ಅನ್ನುವಂಥ ಮಾತು ಹೇಳಿದ್ರು. ಓಕೆ, ಸೊ ನೀವೇನು ಹೇಳ್ತೀರಾ? ಖುಷಿನೇ ಅಲ್ವಾ? ಖುಷಿ. ನಿಮಗೇನಾದರೂ ವಿಷಯ ಗೊತ್ತಿದೆಯಾ ಅಂತ? ಸತ್ಯವಾಗ್ಲೂ ಗೊತ್ತಿಲ್ಲ ನನಗೆ. ಅವ್ರಿಗೆ ಗೊತ್ತಿರೋ ಅಷ್ಟು ನಂಗೆ 1% ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಎನಿಥಿಂಗ್. ಅವ್ರು ಬಂದಾಗ ನಾನು ಖುಷಿ ಪಡ್ತೀನಿ. ಥ್ಯಾಂಕ್ ಯು. ನೋಡೋರಲ್ಲ ವೀಕ್ಷಕರೇ, ಇದಿಷ್ಟು ರಚಿತಾರಾಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.